ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಎಲ್ಲ ಅಕ್ಕ ತಂಗಿ ಮಕ್ಕಳಿಗೆ, ಅಕ್ಕ ತಂಗಿಯರಿಗೆ ಒಂದು ಕಿವಿ ಮಾತು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಲ್ಲಿ ಒಬ್ಬ ಕುಡುಕ ಇದ್ದಾನೆ, ನನ್ನ ಗಂಡ ಕುಡಿದು ಬರ್ತಾನೆ, ನಮ್ಮಪ್ಪ ಕುಡಿದು ಬರ್ತಾನೆ ಅಂತ ಕಂಪ್ಲೇಂಟ್ ಮಾಡುವಂಥ ಅಕ್ಕ ತಂಗಿಯರಿಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಿವಿ ಮಾತು. ಯಾರೋ ಫ್ರೆಂಡ್ಸ್ ಹೇಳ್ತಾರೆ, ನಿಮ್ಮಪ್ಪ ಅಲ್ಲಿ ಕುಡಿತಾ ಇದ್ದ, ನಿನ್ನ ಗಂಡ ಅಲ್ಲಿ ಕುಡಿತಾ ಇದ್ದ ಅಂತ. ಬಟ್ ನಿಮಗೊಂದು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ ನಾನು, ನಿಮ್ಮ ಇತಿಹಾಸದ ಪುಟ ತೆಗೆದು ನೋಡಿ, ಯಾರಾದರೂ ಬಂದು ನಿನ್ನ ಗಂಡ ಇಂಥ ಜಾಗದಲ್ಲಿ ಕಷ್ಟಪಡ್ತಾ ಇದ್ದ, ಇಷ್ಟು ಮೂಟೆ ಸಿಮೆಂಟ್ನ ಹೊರ್ತಾ ಇದ್ದ, ಅವನು ನಿನ್ನ ಕುಟುಂಬದಗೋಸ್ಕರ ಈ ಕಷ್ಟಪಡ್ತಾ ಇದ್ದ ಅಂತ ಯಾರಾದರೂ ಒಬ್ಬರು ಹೇಳಿದಾರ? ನಮ್ಮಪ್ಪನಾಣೆ ಹೇಳಲ್ಲ. ಯಾಕಂದರೆ ಅವ್ರಿಗದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನು? ವಿಷದ ಬೀಜ ಬಿತ್ತಬೇಕು. ಆ ವಿಷದ ಬೀಜ ಹೆಮ್ಮರವಾಗಿ ಬೆಳಿಬೇಕು. ಸ್ವಲ್ಪ ಕುಡಿಯುವಂಥ ನಿಮ್ಮ ಗಂಡ ಜಾಸ್ತಿ ಕುಡಿಬೇಕು. ಅದು ಅವರ ಮನಸ್ಸಿನ ಭಾವನೆ. ಸೊ ನೀವು ಅದಕ್ಕೆ ಸೊಪ್ಪು ಹಾಕುವಂಥದ್ದು ಅಕ್ಕ ತಂಗಿರ ಕೆಲಸ. ದಯಮಾಡಿ ಆ ಥರ ಮಾಡಬೇಡಿ. ಮತ್ತೊಬ್ಬರ ಮಾತಿಗೆ ಸೊಪ್ಪು ಹಾಕಬೇಡಿ. ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ, ಕುಡಿದು ಬರುವಂಥ ಅವರು ಚಟವಾದರೆ ಪ್ರೀತಿಯಿಂದ ಎರಡು ಮಾತು ಮಾತಾಡಿ, ನಿಮ್ಮ ಕಷ್ಟ ನೋವುಗಳನ್ನು ಹಂಚ್ಕೊಳ್ಳಿ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಸಾರಿ ಅವ್ರ ಮುಂದೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ. 90 ತಗೊಳ್ಳುವಂಥ ಗಂಡ 30 ತೊಗೊಂಡು ಮನೆಗೆ ಬರ್ತಾನೆ. ಓಕೆ, ನಮಸ್ಕಾರ.